ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಒಂದು ದಿಢೀರಂತ ಸಿಂಪಲ್ಲಾಗಿ ಡಿಫ್ರೆಂಟಾಗಿರೋಂಥ ಕ್ರೋಶ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ನೋಡಿ, 6 ಎಳೆ ದಾರ ಸುತ್ಕೊಂಡಿದ್ದೀನಿ. 8ನೇ ನಂಬರು ಕ್ರೋಶ ತಗೊಂಡಿದ್ದೀನಿ. ನಾನು ಸ್ಯಾಂಪಲ್ ಪೀಸಲ್ಲಿ ಹಾಕ್ತಾಯಿದ್ದೀನಿ, ಸೀರೆಗೆ ಹಾಕ್ತಾಯಿಲ್ಲ. ನೋಡಿ, ಹೀಗೆ ಬಟ್ಟೆಗೆ ಕ್ರೋಶನ ಚುಚ್ಚಿ, ನೋಡಿ 6 ಎಳೆ ದಾರ ಇರುತ್ತಲ್ಲ, ಇದನ್ನು ಎಳ್ಕೊಬೇಕೀಗ. ಕ್ರೋಶದಲ್ಲಿ ಹಿಂಗೆ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಇಲ್ಲಿ ದಾರನ ಬಿಟ್ಟು ಈ ಥರ ಸಿಂಗಲ್ ನಾಟ್ ಹಾಕೋತೀನಿ. ನೋಡಿ, ಈ ಥರ ಸಿಂಗಲ್ ನಾಟು, ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ನಾಟ್ ಹಾಕಿ ಚೈನ್ ಹಾಕೊಳ್ಳೋಣ. 1 2 3 4. ನೋಡಿ, ಇಲ್ಲಿ ಪಕ್ಕದಲ್ಲಿ 4 ಎಷ್ಟು ಗ್ಯಾಪ್ ಹಿಡಿಯುತ್ತೆ ಅಷ್ಟು ಗ್ಯಾಪ್ಗೆ ಸಿಂಗಲ್ ನಾಟ್ ಮಾಡೋಣ. ಸಿಂಗಲ್ ಲಾಕು ನೋಡಿ, ಈ ಥರ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಜಾಸ್ತಿ ಗ್ಯಾಪ್ ಇಟ್ಕೊಳ್ಳುತ್ತೆ. 1 2. ಈಗ ನೋಡಿ, 1 ಸಲ 2 ಸಲ. ಈಗ ತ್ರಿಬಲ್ ಕಂಬ 3 ಚೈನು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ನೋಡಿ ಈ ತ್ರಿಬಲ್ ಕಂಬ ಮಾಡ್ಕೊಳ್ಳೋಣ. ತುಂಬ ಟೈಟಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೂಸಾಗಿ. ನೋಡಿ, ಈ ಥರ 2ರಲ್ಲಿ 1 2ರಲ್ಲಿ 1 ಹೀಗೆ 3 ಸಲ ಕಂಬ ಮಾಡ್ಕೋಬೇಕು. ಮತ್ತು ಇದರೊಳಗಡೆ ಹೋಗಿ ನಾವು ನೋಡಿ ಸಿಂಗಲ್ ಲಾಕು, ಈ 3 ಚೈನ್ ಹಾಕ್ಕೊಂಡ್ವಲ್ಲ ತ್ರಿಬಲ್ ಕಂಬ, ಆ ಕಂಬಕ್ಕೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. 2 3 4 5 6. ನೋಡಿ, 6 ಸಿಂಗಲ್ ಲಾಕ್ ಹಿಡಿದಿದೆ. ಇದು 6 ಸಿಂಗಲ್ ಲಾಕ್ ಹಾಕ್ಕೊಂಡಿದ್ದೀನಿ. ಮತ್ತು ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8. ನೋಡಿ, 8 ಚೈನ್ ಹಾಕ್ಕೊಂಡು ಇಲ್ಲಿಂದ ಎಷ್ಟು ಹಾಕ್ಕೊಂಡಿದ್ದೀನಿ ನಾನು? 1 2 3. 4ನೇ ಚೈನ್ಗೆ ಸಿಂಗಲ್ ಲಾಕ್ ಮಾಡೋಣ. ಹಿಂಗೆ ನೋಡಿ, ಈ ಥರ 3 ಚೈನ್ ಬಿಟ್ಟು 4ನೇ ಚೈನ್ ಮನೆಗೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ 3 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆ ಸ್ವಲ್ಪ ಹೀಗೆ ಉಲ್ಟಾ ತಿರುಗಿಸ್ಕೊಳ್ಳೋಣ. ಹೀಗೆ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಫಸ್ಟು ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ ತ್ರಿಬಲ್ ಕಂಬದ ಮೇಲೆ, ಅಲ್ಲಿ ಹೋಗಿ ನೋಡಿ, ಇಲ್ಲಿ ತ್ರಿಬಲ್ ಕಂಬದೊಳಗಡೆ ಹೋಗಿ ಸೂಜಿ ಹಾಕಿ ದಾರನ ತಂದು ನೋಡಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಆಯ್ತಲ್ವ, ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3. ಮತ್ತು ಸೀದಾ ತಿರುಗಿಸ್ಕೊಳ್ಳೋಣ. ಸೀದಾ ತಿರುಗಿಸ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ನಲ್ಲ, ಈ ಚೈನಿನ ಮನೆಗೆ ಸಿಂಗಲ್ ಲಾಕ್ ಮಾಡೋಣ. ಹೋಗಿ 3 ಚೈನ್ ಹಾಕ್ಕೊಂಡಿದ್ದೀನಲ್ವ, ಸಿಂಗಲ್ ಲಾಕ್ ಮಾಡೋಣ. ಮತ್ತು ಸೂಜಿ ಮೇಲೆ ದಾರ ತಗೊಳ್ಳೋಣ. ಇಲ್ಲಿ 4 ಚೈನ್ ಲಾಕ್ ಮಾಡಿದ್ದೀನಲ್ಲ, ನೋಡಿ ಈ ಚೈನ್ ಒಳಗಡೆ ಹೋಗಿ ನೋಡಿ ದಾರನ ತಂದು ಈ ಒಳಗಡೆ ಹೋಗಿ ನಾವು ದಾರನ ತರಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಇದು 1 ಸಲ ಹಾಕೋ ಗಂಟ ಹಿಂಗೆ ಆಡುತ್ತೆ. ಇದು ನೋಡಿ, 2ರಲ್ಲಿ 1. ನೋಡಿ ಸ್ನೇಹಿತರೆ, ಈ ಮನೆ ಒಳಗೆ ಹೋಗಿ ಒಂದು ಸಿಂಗಲ್ ಕಂಬ ಮಾಡ್ಕೊಂಡಿದ್ದೀನಿ. 3 ಚೈನ್ ಹಾಕೋತೀನಿ. ಈಗ 2 3. ನೋಡಿ, ಈ ಸಿಂಗಲ್ ಕಂಬ ಹಾಕಿದ್ನಲ್ಲ, ಡಬಲ್ ಕಂಬ, ಆ ಕಂಬದ ಮಧ್ಯೆ ಇಲ್ಲಿ ಗ್ಯಾಪ್ ಇರ್ತದೆ. ಆ ಗ್ಯಾಪಲ್ಲಿ ಸಿಂಗಲ್ ಲಾಕ್ ಮಾಡೋಣ. ಮತ್ತು ನೋಡಿ, ಸೂಜಿ ದಾರ ಸುತ್ಕೊಂಡು ಈ 4 ಚೈನಿನ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ನೋಡಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮತ್ತು 3 ಚೈನು ನೋಡಿ. ಮತ್ತು ಇಲ್ಲಿ ಸಿಂಗಲ್ ಕಂಬ, ಇಲ್ಲಿ ಪೀಕೋಟ್ ಆಯ್ತವೆ. ಈಗ ನೋಡಿ, ಪೀಕೋಟ್ ಈ ಥರ. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಇಲ್ಲಿ ನೋಡಿ, ಈ ಒಳಗಡೆ ಹೋಗಬೇಕು. ದಾರನ ತಂದು 2ರಲ್ಲಿ 1 2ರಲ್ಲಿ 1. ಈಗ 3 ಚೈನು ನೋಡಿ, ಇಲ್ಲಿ ಕಂಬದ ಮಧ್ಯೆ ಹೋಗಿ ಸಿಂಗಲ್ ಲಾಕ್ ಮಾಡಬೇಕು. ಹಿಂಗೆ ದಾರನ ತಂದು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇದೇ ಹೋಲ್ಗೋಗಿ ನೋಡಿ ಈ ಥರ ಫ್ಲವರ್ ಡಿಸೈನ್ ಇದು ನೋಡಿ. 1 2 3. ಈ ಥರ 3 ಕಂಬ ಚೈನ್ ಹಾಕ್ಕೊಂಡು ಪಿಕೌಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇದರೊಳಗಡೆ ಹೋಗಿ
ನೋಡಿ ದಾರ ಅಂತಂದು ಎರಡರಲ್ಲೊಂದು ಈ ಥರ ಎರಡರಲ್ಲೊಂದು ಮಾಡ್ಕೋಬೇಕು. ಹಿಂಗೆ 1 2 3 ಮತ್ತು ಇಲ್ಲೋಗಿ ಇದೇ ಥರ ಪಿಕೋಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಥರ 6 ಪಿಕೋಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 ಪಿಕೋಟ್ ಆಗಿದೆ. ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3. ಇಲ್ಲಿ ನೋಡಿ, ಇಲ್ಲಿ ಮೊದಲದು ಸಿಂಗಲ್ ಲಾಕ್ ಇದೆಯಲ್ಲ, ಆ ಲಾಕಿನ ಮೇಲೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ, ಫ್ಲವರ್ ಡಿಸೈನು ಈ ಥರ ಬರುತ್ತೆ. ಇದು ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಇನ್ನೊಂದು ಲಾಕ್ ಮಾಡಿಕೊಂಡು ಮತ್ತು ಚೈನು ಗ್ಯಾಪ್ಗೆ 1 2 3 4 5 6 ಚೈನ್ ಹಾಕ್ಕೊಂಡು ಇದೆಲ್ಲಗೆ ರೀಚ್ ಆಗುತ್ತೆ. ಹಿಂಗೆ ನೋಡಿ ಇಲ್ಲಿಗೆ ಸಿಂಗಲ್ ಲಾಕ್ ಮಾಡಬೇಕು. ಹಿಂಗೆ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ 2 ಚೈನ್ ಹಾಕಬೇಕು. 1 2 ಮತ್ತೆ ಸೂಜಿ ಮೇಲೆ 3 ಸಲ ದಾರ ಸುತ್ಕೋಬೇಕು. ನೋಡಿ ಇದೇ ಥರ 3 ಸಲ ದಾರ ಸುತ್ಕೊಂಡು 1 ಸಲ ಸುತ್ಕೊಂಡ್ರೆ ಡಬಲ್ ಕಂಬ, 2 ಸಲ ಸುತ್ಕೊಂಡ್ರೆ ಟ್ರಿಬಲ್ ಕಂಬ. ನೋಡಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೂಜಿ ಚುಚ್ಚಿ ದಾರ ಅಂತಂದು ನೋಡಿ ಈ ಥರ ಟ್ರಿಬಲ್ ಕಂಬ, 2ರಲ್ಲೊಂದು 2ರಲ್ಲೊಂದು. ಈಗೇನು ಮಾಡಬೇಕು, ಈಗ ಟ್ರಿಬಲ್ ಕಂಬ ಸಿಂಗಲ್ ಕಂಬ ಹಾಕ್ಕೋಬೇಕೀಗ. ಟ್ರಿಬಲ್ ಕಂಬಕ್ಕೆ ಸಿಂಗಲ್ ಕಂಬ 2 ನಾಟ್ ಹಾಕ್ಕೊಳ್ಳೋದು. 3 4 5 6. ಈಗ ನೋಡಿ 6 ಸಿಂಗಲ್ ಕಂಬ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟ್ರಿಬಲ್ ಕಂಬದ್ದು ಚೈನ್ಗೆ ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8. ಈಗ ನೋಡಿ, ಈಗ ಇಲ್ಲಿಂದ 8 ಆದಮೇಲೆ ಇಲ್ಲಿಂದ ಎಣಿಸ್ಕೋಬೇಕು. ಇಲ್ಲಿಂದ ನೋಡಿ ಚೈನ್ ಹಾಕ್ಕೊಂಡಿದ್ದೇನಲ್ವ, ಇಲ್ಲಿಂದ 1 2 3 ಇಲ್ಲಿ 4ನೇ ಚೈನ್ಗೆ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಒಳಗೆ ಹೋಗಿ ಈ ಥರ ದಾರನ ತರಬೇಕು. ಹಿಂಗೆ ಒಳಗೆ ಹೋಗಿ ದಾರನ ತಂದು ಹಿಂಗೆ ಈಚೆ ಬರುತ್ತೆ ದಾರ. ಹಿಂಗೆ ನೋಡಿ ಈ ಥರ ಸಿಂಗಲ್ ನಾಟ್ ಹಾಕ್ಕೊಂಡ್ರೆ ಹಿಂಗೆ ಒಂದು ಗ್ಯಾಪ್ ಬರುತ್ತೆ. ಇಲ್ಲಿ ನಮಗೆ ಕಂಬಗಳು ಮಾಡೋಕ್ಕೆ ಇಲ್ಲಿ 4 ಚೈನಿಂದೊಂದು ಗ್ಯಾಪ್ ಬರುತ್ತೆ. ಮತ್ತು ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಸೇಮು ಸ್ವಲ್ಪ ಬಟ್ಟೆ ಉಲ್ಟಾ ತಿರುಗಿಸ್ಕೊಂಡು ಈ ಸಿಂಗಲ್ ಲಾಕಿನ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಹಾಕಿ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಫ್ಲವರ್ ಡಿಸೈನು ತುಂಬ ಚೆನ್ನಾಗಿದೆ. ತುಂಬ ಹಾಕೋದು ಈಸಿ. ಇಂಥ ಕ್ರೋಶ ಹಿಡಿಯೋಕ್ಕೆ ಬಂದರೆ ಹಾಕಕ್ಕೆ ಗೊತ್ತಿಲ್ಲದೆ ಇದ್ದವರು ಸರಿ ಕ್ರೋಶ ಹಿಡಿದು ಒಂದು ನಾಟ್ ಹಾಕಿ ಒಂದು ಚೈನ್ ಹಾಕಕ್ಕೆ ಬಂದರೆ ಹಾಕ್ಬೋದು. ಇದೇನು ತುಂಬ ಸುಲಭವಾಗಿದೆ, ತುಂಬ ಈಸಿಯಾಗಿ ಹಾಕ್ಬೋದು, ಬೇಗನೂ ಹಾಕ್ಬೋದು ಕ್ಲಿಕ್ಕಾಗಿ. ನಾ ವೀಡಿಯೋಲ್ಲಿ ತೋರ್ಸೋಕ್ಕೋಸ್ಕರ ನಿಧಾನಕ್ಕೆ ಹಾಕೋದಿಲ್ಲ, ಅಂದರೆ ಫಾಸ್ಟಾಗಿ ಹಾಕೋದು ನಾನು, ಇಷ್ಟು ಸ್ಲೋಗೆ ಹಾಕಲ್ಲ. ಆದರೂ ತುಂಬ ಚೆನ್ನಾಗಿ ಕ್ಯೂಟಾಗಿದೆ ನೋಡಿ. ವಿತೌಟ್ ಕುಚ್ಚು ವಿತೌಟ್ ಬೀಡು, ಬರೀ ವರ್ಕ್ ಮಾಡಿರೋದು ಅಷ್ಟೇ. ಫ್ಲವರ್ಸ್ದು ವರ್ಕು ಇದು ನೋಡಿ, ಫ್ಲವರ್ ಥರನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ತುಂಬ ಖುಷಿ ಆಯಿತು. ಸಿಂಪಲಾಗಿ ಬೇಕು ಅನ್ನೋರಿಗೆ ಹಿಂಗೆ ಹಾಕ್ಕೊಡ್ಬೋದು ಬೇಗನೆ. ಇದು ಒಂದು 550ರಿಂದ 650 ತನಕ ರೇಟು ಹೇಳ್ಬೋದು, ನಾವು ತೊಗೋಬೋದು. ರೇಟು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಿಮಗೆ ಯಾವ ಥರ ಸೂಟಬಲ್ಲು, ಯಾವ ಥರ ಕಂಫರ್ಟಬಲ್ಲು ಆ ಥರ ನೀವು ರೇಟು ಫಿಕ್ಸ್ ಮಾಡ್ಕೊಂಡು ನೀವು ತೊಗೊಳ್ಳಿ. ತುಂಬ ಈಸಿಯಾಗಿ ಹಾಕ್ಬೋದು. ಹಾಕಿ ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನೀವು ಏನೇ ಆದರೂ ನನಗೆ ಕಮೆಂಟ್ ಹಾಕಿ, ಸರಿ ಇರಲಿ ತಪ್ಪಿರಲಿ ನಾನು ತಿದ್ಕೋತೀನಿ. ಕಮೆಂಟ್ ಹಾಕಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಸದಾ ಬೇಕು. ನನಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು. ಹೊಸಬರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ನಾನು, ದಯವಿಟ್ಟು ನೀವು ನನಗೆ ಹಂಗೆ ಸುಮಾರು ಜನ ನೋಡ್ತೀರಾ,
ಆದರೂ ಸಬ್ಸ್ಕ್ರೈಬ್ ಆಗಿರಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮಗೇನು ಚಾರ್ಜ್ ಬೀಳಲ್ಲ, ದುಡ್ಡು ಬರಲ್ಲ, ದುಡ್ಡು ಪೇ ಮಾಡಬೇಕಾಗಿಲ್ಲ, ನೀವು ಫ್ರೀ ಇರ್ತದೆ, ಲಾಗಿನ್ ಆಗೋಕ್ಕೆ ಏನಿಲ್ಲ. ಸಬ್ಸ್ಕ್ರೈಬ್ ಆಗಿ ನೋಡಿ ದಯವಿಟ್ಟು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ.